ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಂದರೆ ಯಾವಾರ ಇವತ್ತು ಸ್ಯಾಟರ್ಡೆ ಅಲ್ಲ. ಸೊ ಇವತ್ತು ಬಂದರೆ ಸ್ಯಾಟರ್ಡೆ. ಸೊ ಚೆನ್ನೈಲಿದ್ದೀವಿ. ನಾನು ಫಸ್ಟು ಮಹಾಬಲಿಪುರಂಗೆ ಹೋಗಿ ತೋರಿಸ್ದೆ. ನೆನ್ನೆ ಚೆನ್ನೈಗೆ ಬಂದ್ವಿ, ಬಟ್ ನೆನ್ನೆ ಅಷ್ಟೊಂದು ವರ್ಕ್ ಇತ್ತು. ಸೊ ಕೆಲಸ ಮಾಡ್ತಿದ್ರು, ಏನೂ ಮಾಡಲಿಲ್ಲ. ಈವ್ನಿಂಗ್ ಸ್ವಲ್ಪ ಹೊತ್ತು ಅಂದರೆ ಒಂದು 7 ಹಂಗೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ವಿ. ಹತ್ತಿರದಲ್ಲಿ ಒಂದು ಮಾಲ್ ಇತ್ತು, ಮಾಲ್ ಹೋಗಿದ್ವಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಾವು ಯಾವುದೇ ಎಲ್ಲೇ ಹೋದರೂ ಅಲ್ಲಿರೋ ಒಂದು ಮಾಲ್ಗೆ ಹೋಗ್ತೀವಿ, ಅಲ್ಲಿ ಹೇಗಿರುತ್ತೆ ಅಂತೆಲ್ಲ ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಸೊ ಈವ್ನಿಂಗ್ ಮಾಲ್ಗೆ ಹೋಗಿದ್ವಿ. ಅದಾದಮೇಲೆ ಸಂಗೀತ ವೆಜ್ ಅಂತ ಫೇಮಸ್ ಇಲ್ಲಿ ವೆಜ್ ರೆಸ್ಟೋರೆಂಟು, ಅಲ್ಲಿ ಹೋಗಿದ್ವಿ. ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರೇ ವೆಯ್ಟ್ ಮಾಡಿದ್ದೀವ, 20 ಮಿನಿಟ್ಸ್ ತನಕ ವೆಯ್ಟ್ ಮಾಡಿದ್ದೀವಿ. ಸೊ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಹೋಗಿ ತಿನ್ಕೊಂಡು ಬಂದ್ವಿ. ಸೊ ನಿನ್ನೆ ಅಷ್ಟೇ ಆಗಿದ್ದೆ ಈವ್ನಿಂಗು, ಅದಕ್ಕೆ ಏನು ಜಾಸ್ತಿ ಅದು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನೀವು. ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬ್ರೇಕ್ಫಾಸ್ಟ್ ಅದು ತುಂಬ ಸಿಕ್ಕಾಬಟ್ಟೆ ಕ್ರೌಡೆಡ್ ಆಯಿತು ಅಂತ ಹೇಳ್ಬೋದು. ಅದೇ ಎಲ್ಲ ಹಾಲಿಡೇಸ್ ಇದೆಯಲ್ಲ, ಎಲ್ಲರೂ ಬಂದಿದ್ದಾರೆ. ಸೊ ಮಹಾಬಲಿಪುರಂ ಬಂದರೆ ಇಲ್ಲಿ ಆಲ್ಮೋಸ್ಟ್ ಚೆನ್ನೈಗೂ ಬಂದು ಹೋಗ್ತಾರೆ ಅನಿಸುತ್ತೆ ಎಲ್ಲರೂ. ಸೊ ಇವತ್ತು ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಕೆಲವೊಂದು ಪ್ಲೇಸಸ್ ನಾನು ನೋಡಿದ್ದೀನಿ, ತುಂಬ ಏನು ನೋಡೋದಕ್ಕಿಲ್ಲ, ಸ್ವಲ್ಪ ಇದೆ. ಸೊ ಹಾಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡಿಕೊಂಡು GN ಅವರು ಅವರ ಸ್ನೇಕ್ ಪಾರ್ಕ್ ಹೋಗ್ಬೇಕಂತೆ. ಸೊ ಕರ್ಕೊಂಡು ಹೋಗಿ ಬರೋದು. ಫಸ್ಟು ಟೆಂಪಲಿಂದ ಸ್ಟಾರ್ಟ್ ಆಗುತ್ತೆ. ಟೆಂಪಲ್ ಒಳಗಡೆ ಚಂದು ಮತ್ತು GN ಹೋಗ್ತಾರೆ, ನಾನು ಹೋಗೋದಿಲ್ಲ ಟೆಂಪಲ್ ಒಳಗಡೆ ಇವತ್ತು. ಸೊ ಹೋಗೋದಕ್ಕೆ ಆಗ್ತಿಲ್ಲ ಟೆಂಪಲ್ಗೆ. ನಾನು ರೆಡಿ ಇವತ್ತು. GN ಅವರ ಔಟ್ಫಿಟ್. ಚಂದು ಇಲ್ಲಿ ರೆಡಿ. ಚಂದು ಸೊ ನನ್ನ ಔಟ್ಫಿಟ್. ಸೊ ಬನ್ನಿ ಹೋಗೋಣ. ನಾವಿರೋದಿದ್ದು ರ್ಯಾಡಿಸನ್ ಬ್ಲೂ ಹೋಟೆಲ್ ಇದು. ಸೊ ಸಿಟಿ ಸೆಂಟರಲ್ಲೇ ಇದೆ, ಎಲ್ಲ ಅದಕ್ಕೂ ಹತ್ತಿರ ಇದೆ. ಸೊ ಚೆನ್ನಾಗಿದೆ. ಓಕೆ, ಸೊ ಏನಂದರೆ ಫಸ್ಟು ನಾವು ಮಹಾಬಲಿಪುರಮು ಮತ್ತೆಲ್ಲ ಚೆನ್ನೈನಲ್ಲಿ ಅಂದರೆ ಮಾಡ್ಕೊಂಡೇ ಇರಲಿಲ್ಲ, ಇಲ್ಲಿ ಹೋಗೋಣ ಅಂತ ಐಡಿಯಾನೂ ಕೂಡ ಇರಲಿಲ್ಲ. ಬೇರೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಮತ್ತು ಫ್ಲೈಟ್ಸು ಅದು ಇದು. ಸೊ ಇವಾಗ ಇನ್ನೊಂದು 2-3 ಪ್ಲ್ಯಾನ್ ಮಾಡಿದ್ವಿ. ಇವಾಗ ನೋಡಿದೆ ಫುಲ್ಲಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಊಟಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಊಟಿ ಫುಲ್ ಜಾಮ್ ಆಗಿದೆ. ಇವಾಗ ಅನಿಸಿದೆ, ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಿ ಅಷ್ಟೊಂದು ಜಾಮ್ ಆಗಿರಲಿಲ್ಲ, ಆರಾಮಾಗಿ ಬಂದ್ವಿ ಇಲ್ಲಿ. ಬಟ್ ಇಲ್ಲೂ ಇದ್ದಾರೆ ಕ್ರೌಡ್. ಇಲ್ಲೂ ಇತ್ತಲ್ಲ ಕ್ರೌಡ್ ತುಂಬ. ಮಹಾಬಲಿಪುರಂ ಇತ್ತು, ಇಲ್ಲೂ ಚೆನ್ನೈಲೂ ಇದ್ದಾರಲ್ವ ಈ ಹೋಟೆಲ್ಸ್ ಎಲ್ಲ, ಚೆನ್ನೈಲೂ ಇದ್ದಾರೆ. ಆಮೇಲೆ ಹೇಗೂ ಹೋಗಿಲ್ಲ. ಮೊದಲೊಂದ್ಸರಿ ಪ್ಲ್ಯಾನ್ ಮಾಡಿದ್ವಿ. ಮೊದಲೊಂದ್ಸರಿ ಅಂದರೆ ಮದುವೆ ಇತ್ತು, ಆದಿಕ್ ಅವ್ರದ್ದು ರಿಲೇಟಿವ್ದು. ಸೊ ಅವಾಗ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. GN ನಾನಿಬ್ಬರು ಹುಷಾರು ತಪ್ಪಿಟ್ಟಿದ್ವಿ ಅವಾಗ. ಸೊ ಬರೋಕ್ಕಾಗಿರಲಿಲ್ಲ, ಅದಕ್ಕೆ ಆಮೇಲೆ ಹೇಗೂ ಅವಾಗೆಲ್ಲ ಪ್ಲ್ಯಾನ್ ಮಾಡಿದ್ವಲ್ಲ, ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ಇವಾಗ ಫಸ್ಟು ಟೆಂಪಲ್ ಹೋಗ್ತಾ ಇದ್ದೀವಿ. ಅವ್ರು ತುಂಬ ಕಾಯ್ತಿರೋದು ಏನಕ್ಕೆ ಗೊತ್ತಾ? ಏನಕ್ಕೆ? ಸ್ನೇಕ್ ಪಾರ್ಕ್ಗೆ. ಫುಡ್ ಮಾತ್ರ ಚೆನ್ನಾಗಿದೆ ಚಂದು, ಒಳ್ಳೊಳ್ಳೆ ಫುಡ್ ತಿಂತಿದ್ದೀವಿ. ಬಟ್ ಅದೇ ನಾನ್ ವೆಜ್ ಇಲ್ಲ. GN ತಿಂತಿದ್ದಾರೆ, ಅವರು ಇದೀಗ ಅವ್ರು ನಾನ್ ವೆಜ್ ತಿಂತಿದ್ದಾರೆ, ನಮ್ಮದಿಲ್ಲ. ಸೀ ಫುಡ್ ನೋಡಿದಾಗ ನಂಗೆ ಸ್ವಲ್ಪ ಅನ್ಸುತ್ತೆ, ಬಟ್ ಓಕೆ. Became ashes of grey, but I've been going tired again and time again. I hope that you will see my heart too, but you told me. ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾಯಿತು. ತುಂಬ ರಶ್ ಇತ್ತು, ತುಂಬ ಜನಗಳಿದ್ರು. ನಾನು ಅಲ್ಲೇ ನಿಂತಿದ್ದೆ. ಚಂದು ಮತ್ತು ಜೀವ ಒಳಗಡೆ ಹೋಗಿ ಬಂದರು. ಸೊ ಫುಲ್ ದೇವಸ್ಥಾನದ ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ, ಸ್ವಲ್ಪ ಹೊರಗಡೆ ತೊಗೊಂಡೆ ನಾನು. ಚಂದು ಒಂಚೂರು ತೊಗೊಂಬಂದಿದ್ದಾರೆ ಶಾರ್ಟ್ಸ್, ಅದನ್ನು ಹಾಕ್ತೀನಿ ನಾನು. ಜೀವ ಬೇರೆ ಹೊರಗಡೆ ಬಂದ ತಕ್ಷಣ ಅಲ್ಲಿ ಟಾಯ್ಸ್ ಎಲ್ಲ ಇರುತ್ತಲ್ಲ, ಗೊತ್ತಲ್ಲ ಟೆಂಪಲ್ ಅಂದರೆ ಟಾಯ್ಸ್ ಎಲ್ಲ ಇರುತ್ತೆ. 25.6 degrees Celsius in Chennai. ಸೊ 25 ಡಿಗ್ರಿ ಅಂತ ಇವತ್ತು ವೆದರು. ಸೊ GN ಅವರು ಅಲ್ಲಿ ಒಂದು ಟಾಯ್ ಕೂಡ ತೊಗೊಂಡ್ರು. ಏನೇನೋ ಕೇಳ್ತಾನೆ ಅವನು ಟಾಯಲ್ಲಿ. ಟಾಯ್ ಅಂಗಡಿ ಅವನು ಇಂಗ್ಲಿಷ್ ಮಾತಾಡೋನು ಸಿಕ್ಬಿಟ್ಟ. ಡು ಯು ಹ್ಯಾವ್ ವಿಷನ್, ಡು ಯು ಹ್ಯಾವ್ ಲೋಕಿ, ಡು ಯು ಹ್ಯಾವ್ ಡೆಡ್ಪೂಲ್, ಗಾಡ್ಜಿಲ್ಲಾ. ಅವರು ಅದೆಲ್ಲ ನಮಗೆ ಬರ್ಬೇಕಂದ್ರೆ ಇನ್ನೂ 1 ವರ್ಷ ಬೇಕಣಪ್ಪ ಅಂತ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದ. ಆಮೇಲೆ ಕೊನೆಗೆ ಇದೇನೋ ಬರ್ಗರ್ ಟಾಯ್ ಇದೆ ಅವನ ಹತ್ರ, ಥೈಲ್ಯಾಂಡಿಂದ ತೊಗೊಂಬಂದ, ಮತ್ತೆ ಅದೇ ತೊಗೊಂಡ.
ನಾನು ಅದರಲ್ಲಿ ಎಕ್ಸ್ಟ್ರಾ 1-2-3 ಏನೋ ಇತ್ತು ಹೋಗಲಿ ಅಂತ ಸುಮ್ಮನಾದೆ. ಸೊ ಇವಾಗ ನೆಕ್ಸ್ಟ್ ಚರ್ಚ್ ಹತ್ರ ಹೋಗ್ತಿದ್ವಿ. ಅದಾದಮೇಲೆ ಒಂದು ಸ್ನೇಕ್ ಪಾರ್ಕ್. ಅಂದರೆ ತುಂಬ ಜನಗಳು, ತುಂಬ ಟೂರಿಸ್ಟ್ ಎಲ್ಲ ಈ ಟೆಂಪಲ್ನು ತುಂಬ ಜನ ಇದ್ರು. ಬಟ್ ಅಲ್ಲಿ ಏನು ಗೊತ್ತಾ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಿಂತ್ಕೊಂಡಿದ್ರೆ ಆಟೋಸು ಆ ಕಡೆ ಈ ಕಡೆಯಿಂದ ಎಲ್ಲ ಬರ್ತಾನೆ ಇರುತ್ತೆ. ನಿಂತ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟನೇ. ಕಲ್ಯಾಣಿ ಒಳಗಡೆ ಹೋಗಕ್ಕೆ ಬಿಡ್ತಿಲ್ಲ, ಕ್ಲೋಸ್ ಆಗುತ್ತೆ. ಸೊ ಈಚೆಯಿಂದ ನೋಡಬೇಕು. ಚೆನ್ನಾಗಿತ್ತು. ಕಲ್ಯಾಣಿ ತುಂಬ ದೊಡ್ಡದು. There's never a right time, only a wrong time. And I wish I could just be honest. I don't wanna say goodbye. If I can't fix this, I hope you believe that I tried. ಸೊ ಫ್ರೆಂಡ್ಸ್, ಇಲ್ಲಿ ಚರ್ಚ್ ಹತ್ರ ಬಂದಿದ್ವಿ. ಸೆಂಟ್ ಏನು ಚೆಂದಿದ್ದು, ಸೆಂಟ್ ಥಾಮಸ್ ಚರ್ಚ್ ಹತ್ರ. ಸೊ ನೋಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿದೆ ಫುಲ್ಲು. ಅದು ಹೊರಗಡೆಯಿಂದ ನೋಡೋದಕ್ಕೆ, ಒಳಗಡೆಯಿಂದ ಎಲ್ಲ ಚೆನ್ನಾಗಿತ್ತು. ಸೊ ಇವಾಗ ವಾಪಸ್ ಜಿಯನ್ ಅವರ ಜಾಗ, ಜಿಯನ್ ಅವರು ಅವಾಗಿಂದ ಕೇಳ್ತಿರೋ ಜಾಗ. ಲೈಟ್ ಹೌಸ್ ಹತ್ರ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೈಟ್ ಹೌಸ್ ಕ್ಲೋಸ್ ಅಂತ ಬರ್ತಿದೆ ಮ್ಯಾಪಲ್ಲಿ. ಸೊ ಗೊತ್ತಿಲ್ಲ. ಅಲ್ಲಿ ಹೋಗೋ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೋಗೋ ಒಂದ್ಸರಿ ನೋಡೋದು ಹೇಗೋ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆವಾಗ ಓಪನ್ ಇದ್ದರೆ ಹೋಗೋದು, ಇಲ್ಲಾಂದರೆ ಹೊರಗಡೆಯಿಂದ ನೋಡ್ಕೊಂಡು ಹೋಗೋದು ಅಷ್ಟೇ. ತುಂಬ ಗಾಳಿ ಬೀಸ್ತಾ ಇದೆ ಕೂದಲು ಆ ಕಡೆ ಈ ಕಡೆ ಎಲ್ಲ ಹಾರಾಡ್ತಿದೆ. ಮತ್ತು ಇಲ್ಲೆಲ್ಲ ಕ್ರಿಸ್ಮಸ್ ಎಲ್ಲ ಇತ್ತಲ್ಲ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. But I've been going time again and time again. I hope that you will see my heart too. ಫ್ರೆಂಡ್ಸ್, ಚರ್ಚಿಂದ ನಾವು ಹೊರಟಿದ್ದು ಸ್ನೇಕ್ ಪಾರ್ಕ್ಗೆ. ಹೋಗಬೇಕಾದ್ರೆ ಕೂಡ ಅಷ್ಟೇ ತುಂಬ ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು. ಮತ್ತು ಒಳಗಡೆ ಹೋಗಬೇಕಾದ್ರೂ ಪಾರ್ಕಿಂಗು ಅಷ್ಟೇ ತುಂಬ ಕಷ್ಟ ಆಯಿತು. ಪಾರ್ಕಿಂಗು ನಾವು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಸದ್ಯ ಫೈನಲಿ ಸಿಕ್ತು. ಸೊ ಜಿಯನ್ ಅಂತೂ ತುಂಬ ಖುಷಿಯಾಗಿದ್ದ, ಯಾಕೆಂದರೆ ನನಗೆ ಸ್ನೇಕ್ಸು, ಕ್ರೊಕೊಡೈಲ್ಸು ಇದೆಲ್ಲ ಅಂದರೆ ತುಂಬ ಇಷ್ಟ. ನೀವೇ ನೋಡಿರಬೇಕು, ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದಾಗಲೂ ಅಷ್ಟೇ ಅವನು ಏನೋ ಸ್ನೇಕ್ದು ಶೋ ನೋಡ್ಬೇಕಂದ್ಬಿಟ್ಟು ಅದಕ್ಕೂ ಕೂಡ ಕರ್ಕೊಂಡು ಹೋಗಿದ್ದ ಫುಕೆಟಲ್ಲಿ. ಸೊ ಇಲ್ಲೂ ಸ್ನೇಕ್ಸ್ ಎಲ್ಲ ನೋಡಬೇಕಂತ ಕರ್ಕೊಂಡು ಹೋದ. ಬಟ್ ಚೆನ್ನಾಗಿತ್ತು. ಒಂಥರ ಅಲ್ಲಿ ವಾಕ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. Can't fix this, I hope you believe like I remember you. ಸ್ನೇಕ್ಸ್ ಬಗ್ಗೆ, ಯಾವ ಥರ ಸ್ನೇಕ್ಸ್ ಅದು ವಿಷ ಇದೆಯಾ, ವಿಷ ಇಲ್ವಾ, ಆ ಥರ ಎಲ್ಲ ಅದು ಏನು ಮರಿ ಹಾಕುತ್ತಾ, ಮೊಟ್ಟೆ ಹಾಕುತ್ತಾ, ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಕೂಡ ಅಲ್ಲೇ ಇರುತ್ತೆ. ನೀವು ಅದನ್ನು ಓದಿ ಕೂಡ ತಿಳ್ಕೊಬೋದು. ಸೊ ನಾನೊಂದು ಸ್ನೇಕ್ದು ಶೋ ಕೂಡ ನೋಡ್ತಾ ಇದ್ದೆ. ಅದರಿಂದ ಸ್ವಲ್ಪ ನನಗೆ ಸ್ನೇಕ್ಸ್ಗಳ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿದೆ. ಸೊ ಜಿಯನು ಅಷ್ಟೇ ಆ ಶೋ ನೋಡ್ತಾ ಇದ್ದ. ಅದರಿಂದ ಅವನು ಕೂಡ ಸ್ನೇಕ್ಸ್ ಅಂದರೆ ಅವನಿಗೂ ಇಂಟ್ರೆಸ್ಟು, ಸ್ನೇಕ್ಸ್ ನೋಡಬೇಕು, ಅದು ನೋಡಬೇಕಂತೆಲ್ಲ. ಹಂಗನ್ಬಿಟ್ಟು ಸ್ನೇಕ್ಸ್ ಅಂದರೆ ಭಯ ಇಲ್ಲ ಅಂತಲ್ಲ, ನನಗಂತೂ ತುಂಬ ಭಯ ಇದೆ ಸ್ನೇಕ್ಸ್ ಅಂದರೆ. ಬಟ್ ನೋಡೋದಕ್ಕೆ ಇಷ್ಟ, ಅದು ಮುಟ್ಟೋದು ಇದೆಲ್ಲ ಅಂದರೆ ತುಂಬ ಭಯ. ಸೊ ಫ್ರೆಂಡ್ಸ್, ಸ್ನೇಕ್ ಪಾರ್ಕ್ ಒಳಗಡೆ ಬಂದ್ವಾ. ಪಾರ್ಕಿಂಗ್ ಹುಡ್ಕೋದೇ ತುಂಬ ಕಷ್ಟ ಆಯಿತು. ಪಾರ್ಕಿಂಗ್ ಏಕೋ ಹುಡುಕಿ ಬಂದ ಜಿಯಾನ್ ಅಂತೂ ಸಖತ್ ಮಜಾ ಮಾಡ್ತಿದ್ದಾನೆ. ಕ್ರೊಕೊಡೈಲ್ಸ್ ಎಲ್ಲ ಏನು ಮಾಡ್ತಿದ್ದೆ ಬೇಬಿ?
ಸ್ಟ್ಯಾಚು ರೇಸ್ ಹೋಗಂಗೆ ಸ್ಟ್ಯಾಚು ಮಾಡಿದ್ದೇನೆ. ಅಲ್ಲಿ 4-5 ಕ್ರೊಕೊಡೈಲ್ ಇದ್ರೆ ಏನು ಗ್ರ್ಯಾಂಡ್ ಪಾ ಕ್ರೊಕೊಡೈಲು, ಮಮ್ಮ ಪಪ್ಪ ಫುಲ್ ಫ್ಯಾಮಿಲಿ ಅಂತೆ ಅದು ಕ್ರೊಕೊಡೈಲ್ದು. ಏನು ತಿನಿಮದು ಫುಲ್ ಫ್ಯಾಮಿಲಿ ಯಾರ್ದದು? ಫುಲ್ ಕ್ರೊಕೊಡೈಲ್ ಫ್ಯಾಮಿಲಿ ಅಂತೆ. ಇದಂತೂ ಕ್ರೊಕೊಡೈಲ್ಸ್ ಎಲ್ಲ ಫುಲ್ ಸ್ಟ್ಯಾಚು ಥರ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಓಡಾಡೋಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಜನ ಇದ್ದಾರೆ. ಎಲ್ಲ ವೀಕೆಂಡ್ ಇದೆ, ಎಲ್ಲ ಲಾಂಗ್ ವೀಕೆಂಡು ಅದೆಲ್ಲ. Do you remember when you walked away? When all of our embers became ashes of grey. ಅದು ಸ್ನೇಕ್ ಪಾರ್ಕ್ ನೋಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದೇನೋ ನೇಚರ್ ವಾಕ್ ಅಂತ ಇತ್ತು, ಅಲ್ಲೂ ಕೂಡ ಹೋಗ್ಬೇಕಂತ ಹೇಳ್ದೆ. ಅಲ್ಲೂ ಕೂಡ ಸ್ವಲ್ಪ ಆನಿಮಲ್ಸ್ ಏನೇನೋ ಇತ್ತು. ಸೊ ಅದಕ್ಕೂ ಕೂಡ ಅಷ್ಟೇ ತುಂಬ ಜನ ಇದ್ದರು, ಬಟ್ ಆದರೂ ಬಿಡಲಿಲ್ಲ, ಬನ್ನಿ ಹೋಗೋಣ ಅಂತ. ಸೊ ನಾವು ಹೇಗೂ ಟೈಮ್ ಇತ್ತೆಲ್ಲ ಸರಿ ಅಂದ್ಬಿಟ್ಟು ಕೂಡ ಅದಕ್ಕೂ ಕೂಡ ಕರ್ಕೊಂಡು ಹೋದ್ವಿ. Remember you like I remember you. I've been searching for the right time. ಆ ಸ್ನೇಕ್ ಪಾರ್ಕ್ ನೋಡೋದ್ಮೇಲೆ ಪಕ್ಕದಲ್ಲೇ ಇದ್ಯಾವುದೋ ಇನ್ನೊಂದು ಕಿಡ್ಸ್ ನೇಚರ್ ಪಾರ್ಕ್, ಗಿಂಡಿ ನೇಚರ್ ಪಾರ್ಕ್ ಅಂತ ಏನೋ ಇತ್ತು. ಸೊ ಅದು ನೋಡ್ಬೇಕಂತ ಕರ್ಕೊಂಡು ಬಂದ. ಇಲ್ಲಿ ಬರ್ಡ್ಸು ಮತ್ತೆ ಏನೋ ಬಿಯರ್ಸು ಅಷ್ಟು ಆ ಥರದ್ದೇನೋ ಸ್ವಲ್ಪ ಇದೆ, ಅದನ್ನ ನೋಡ್ತಿದ್ದಾನೆ. ಸ್ನೇಕ್ ನೋಡಿ ಬೇಜಾರಾಯ್ತು ಈಗ, ಅದಕ್ಕೆ ಎಲ್ಲ ಬೇರೆ ಅನಿಮಲ್ಸ್ ಎಲ್ಲ ನೋಡಕ್ ಬಂದಿದ್ದಾರೆ ಸರ್. ಸ್ನೇಕ್ ಬೇಜಾರಾಯ್ತಂತೆ, ಬೇರೆ ಅನಿಮಲ್ಸ್. ಅದಕ್ಕೆ ನಾನು ಸುಮ್ಮನೆ ಹಂಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲಪ್ಪ ಇಲ್ಲೆಲ್ಲ ಬರೀ ಸ್ಟ್ಯಾಚ್ಯೂ ಥರ ಇರೋದು, ಅನಿಮಲ್ಸ್ ಇಲ್ಲ ಅಂದರೆ. ಒಳಗಡೆ ಬಂದಿದ ತಕ್ಷಣ ಅನಿಮಲ್ಸ್ ಕಾಣಿಸ್ಬಿಡ್ತು, ಅದಕ್ಕೆ ನಂಗೆ ಹಿಡ್ಕೊಂಡು ಹೊಡಿತಿದ್ದೆ. ಅದಕ್ಕೆ ನನಗೇನು ಮಾಡಿದೆ ನೀನು? ಯಾಕೆ ಹೊಡೆದೆ? ಅದಕ್ಕೆ ಹೊಡೆದ್ನಂತೆ. ಫುಲ್ಲು ಸೆಕೆ ಅವನಿಗೆ. ನಾನಷ್ಟು ಸ್ವೆಟ್ ಆಗ್ತಿಲ್ಲ, ಇವರಿಬ್ರು. ನೀವು ಇಲ್ಲ ಅಲ್ಲ? ಜೀವನ್ ಸಕ್ಕ ಸ್ವೆಟ್ ಆಗ್ತಿದ್ದಾನೆ. Said you'd stay when all of our memories kept us feeling okay. Like I remember you. I've been ಏನು ಏನು ಇಷ್ಟ? only a wrong time, and I wish I could just be honest. I don't wanna say good. ಸೊ ಅಲ್ಲಿ ಪಾರ್ಕು ಮತ್ತು ಸ್ನೇಕ್ ಪಾರ್ಕು ಅದೆಲ್ಲ ನೋಡಾದ್ಮೇಲೆ ನಾವು ಬಂದ್ವಿ. ಇಲ್ಲಿ ಒಂದು ರೈಟರ್ಸ್ ಕೆಫೆ ಅಂತ ಇತ್ತು. ಲಾಸ್ಟ್ ಟೈಮ್ ಚಂದು ಇದಕ್ಕೇನಕ್ಕೆ ವೀಸಾಗೆ ಬಂದಿದ್ರಂತೆ. 27 degrees Celsius in Chennai. ಅಲ್ಲಿ ವೀಸಾ ಕಾನ್ಸುಲೇಟ್ ಹತ್ರ ಇತ್ತು ಒಂದು ಬ್ರಾಂಚ್, ಅದು ಚೆನ್ನಾಗಿತ್ತು. ಇದು ಓಕೆ ಆಗಿತ್ತು. ಅಂದರೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಓಕೆ ಆಗಿತ್ತು. ಸೊ ನಂಗೆ ಸ್ವಲ್ಪ ಕೋಲ್ಡ್ ಏನಾದರೂ ಕುಡಿಬೇಕನ್ನಿಸ್ತಿತ್ತು. ನಾನು ಕೋಲ್ಡ್ ಕಾಫಿ ಕುಡಿದೆ. ಚಂದು ಹಾಟ್ ಚಾಕ್ಲೇಟ್ ತೊಗೊಂಡ್ರು. ಸೊ ಚಂದು ಹಾಟ್ ಚಾಕ್ಲೇಟು. ಆಮೇಲೆ ಇವಾಗ ವಾಪಸ್ ಏನು ಮರೀನಾ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ವಾಕ್ ಮಾಡಿಕೊಂಡು ಅದೆಲ್ಲ ಅಲ್ಲಿ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋದು. ಜೀ ಬೇಬಿ ಹೆಂಗಿತ್ತು? ಅವರು ನಾರ್ಮಲ್ ಕೇಕ್ ತಿಂದರು. Do you remember when you walked away? When all of our embers became ashes of grey. ಸೊ ನಾವು ಡೈರೆಕ್ಟು ಇಲ್ಲಿ ಮರೀನಾ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಗಲೇ ಎಲ್ಲ ರೂಮ್ ಹತ್ರ ಹೋಗಿ ಬರಬೇಕಾಯ್ತು, ಯಾಕೆಂದರೆ ಅಲ್ಲಿ ಕಾರ್ ಪಾರ್ಕಿಂಗ್ ಸಿಗಲಿಲ್ಲ. ಸೊ ಮತ್ತೆ ರೂಮ್ಗೆ ಹೋಗಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ಎಷ್ಟು ಜನ ಇದ್ದರು ಅಂದರೆ ಓಡಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಅಷ್ಟು ಜನ ಇದ್ದರು. ಅಲ್ಲಿ ಏನೇನೋ ಈ ಥರ ಎಲ್ಲ ಏನೇನೋ ಇರುತ್ತೆ, ಶಾಪ್ಗಳು ಅದೆಲ್ಲ. ಸೊ ಒಂಥರ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರೋದಕ್ಕೆ ನೋಡೋದಕ್ಕೆ. Searching for the right time, but there's never a right time, only a wrong time, and I wish. ಸೊ ಫ್ರೆಂಡ್ಸ್ ಬಂದ್ವಾ ಇಲ್ಲಿ ಬೀಚ್ ಹತ್ರ. ಏನಂದರೆ ಇದು ವರ್ಲ್ಡಲ್ಲೇ ಸೆಕೆಂಡ್
ಲಾಂಗೆಸ್ಟ್ ಬೀಚಾ? ಸ್ಯಾಂಡ್ ಬೀಚು ಸೆಕೆಂಡ್ ಲಾರ್ಜೆಸ್ಟ್. ಇದು ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಅಷ್ಟಿದೆ. ಫುಲ್ ಎಲ್ಲ ಕಡೆ ಮಕ್ಳಿಗೆ ಆಟ ಆಡೋದಾಗಿರ್ಬೋದು, ಸ್ಟಾಲ್ಸ್ ಆಗಿರ್ಬೋದು, ಫುಡ್ಗೆ ನಾರ್ಮಲ್ ಆಟ ಸಾಮಾನುಗಳು ಮತ್ತು ಆಕ್ಸೆಸರೀಸು ಈ ಥರ ಎಲ್ಲ ಅಂಗಡಿಗಳೆಲ್ಲ ಇದೆ. ನೋಡ್ತಾ ಇದ್ರೆ ನೋಡಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾವು ಸುಮ್ಮನೆ ಹಾಗೆ ಓಡಾಡಿಕೊಂಡು ನೋಡಿಕೊಂಡು ಜಿಯನ್ ಒಂದು ಗೇಮ್ ಕೂಡ ಆಡ್ದೆ. ಸೊ ಹಾಗೆ ಚಂದು ಕಾನ್ ತಿಂದರು, ನಾನು ತಿಂದೆ. ಆಮೇಲೆ ತಿನ್ನಲ್ಲ ಅಂದ್ಕೊಂಡೆ, ಆಮೇಲೆ ತಿಂದೆ. ಚೆನ್ನಾಗಿ ಅನ್ನಿಸ್ತಿದೆ. ಫುಲ್ ಯಾವ ಕಡೆ ನೋಡಿದ್ರು ಲೈಟ್ಸ್ ಕಾಣಿಸುತ್ತಲ್ಲ ಚಂದು. ಆಲ್ಮೋಸ್ಟ್ 6 ಕಿಲೋಮೀಟರ್ ಸ್ಟ್ರೆಚ್ಚಲ್ಲೂ ಫುಲ್ ಅಂಗಡಿಗಳು ಇಟ್ಟಿದ್ದಾರೆ. ಅದು ಮಕ್ಕಳುಗಳಿಗೆ ಜಾಸ್ತಿ ಟ್ಯಾಟು, ಫುಡ್ಡು, ಟಾಯ್ಸು, ಇದು ಸೀಶೆಲ್ಸ್ದು ಎಲ್ಲ. ಸೀಶೆಲ್ಸ್ ಚೆನ್ನಾಗಿದೆ. ನಾನೇನಾದ್ರು ನೋಡಿದ್ರೆ ಇಷ್ಟ ಆದರೆ ತೊಗೋತೀನಿ. ಒಂಥರ ಚೆನ್ನಾಗಿದೆ. ಗಾಳಿ ಬೀಸ್ತಾ ಇದೆ, ಕೋಲ್ಡ್ ಆಗ್ತಾಯಿದೆ. ನಾವು ಏನಾದರೂ ತರಬೇಕಿತ್ತು. ನಾನು ಬೆಳಗ್ಗೆ ನಾನು ಒಂಥರ ಸೆಕೆ ಥರ ಇತ್ತು, ಅದಕ್ಕೆ ತರಲಿಲ್ಲ. ಬಟ್ ಕೋಲ್ಡ್ ಆಗ್ತಿದೆ. ಜಿಯನ್ ಮಾತ್ರ ಇಲ್ಲಿ ಬಂದಿದ ತಕ್ಷಣ ತೊಗೊಂಡ್ಬಿಟ್ಟ. ಅವನಿಗೆ ಇಲ್ಲ, ಏನು ಕೋಲ್ಡ್ ಇಲ್ಲ. ಮಾಡಿ ತೋರಿಸ್ಬಿಡೋದು. ಮಾಡು ಮಾಡು. ಚೆಂದು ನೋಡಿ, ಸುಟ್ಟಿರೋ ಕಾರ್ನ್ ಬೇಕು ಅಂತ ತೊಗೊಂಡು ತಿಂತಿದ್ದಾರೆ. ನಾನು ಏನು ಬೇಡ, ಊಟ ಮಾಡ್ಬೇಕಂತ ಕೇಳಿದ್ದು. Do you remember when you walked away? When all of our embers became ashes of grey. But I've been going time again and time again. I hope that you will see my. ಸೊ ಫ್ರೆಂಡ್ಸ್, ನೋಡ್ಬೋದು ಈಗ ನಾವು ಮರೀನಾ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಫುಲ್ಲು ಫುಡ್ ಸ್ಟಾಲ್ಸು ಮತ್ತು ಗೇಮ್ಸು. ಅಲ್ಲಿಂದ ವಾಕ್ ಮಾಡ್ಕೊಂಡು ಓಕೆ ನೀನು ಸಿಕ್ತು ಅಂತ ಅಂದ್ಕೊಂಡು ಬರಲೇ ಸಿಗಲೇ ಇಲ್ಲ. ಏನಾಯ್ತು ಗೊತ್ತಾ, ನಮ್ಮ ಪರದಾಟ ಇಲ್ಲಿ ಕೇಳಬೇಡಿ. ಫಸ್ಟ್ ಬಂದ್ವಾ, ಕಾರ್ ಪಾರ್ಕಿಂಗ್ ಹುಡುಕಿ ಸಾಕಾಯ್ತು. ಎಲ್ಲೇ ಎಂಟ್ರೆನ್ಸ್ ಅಂತಲೇ ಗೊತ್ತಾಗಲಿಲ್ಲ ಅಲ್ಲ ಚಂದು ಅಂತ. ಎಲ್ಲ ರೋಡ್ಸ್ನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಒಂದೇ ಒಂದು ಕಡೆ ಓಪನಿಂಗ್ ಇದ್ದಿದ್ದು. ಬಟ್ ಅಲ್ಲಿ ಹೋಗೋಕ್ಕೆ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ಕ್ಯೂ ಇತ್ತು ಕಾರಲ್ಲಿ. ಸೊ ಅದ್ರ ಬದಲು ಏನು ಮಾಡಿದ್ವಿ ಅಂದರೆ ನಾವು ರೂಮ್ಗೆ ಹೊಟ್ಟೋದ್ವಿ. ರೂಮಲ್ಲಿ ಹೋಟ್ಲಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಹೋಟೆಲ್ ಬಂದು. ಸೊ ಎಲ್ಲ ಹುಡುಕಿ ಇಲ್ಲೋಕೆ ಚೆಂದು ಇಲ್ಲಿ ರೈಟ್ ಇದೆ, ನೆಕ್ಸ್ಟ್ ರೈಟ್ ಇದೆ. ಓಕೆ ಎಲ್ಲೂ ರೈಟ್ ಇಲ್ಲ. ಆಮೇಲೆ ನಾನೇನು ಚೆಂದು ರೂಮ್ಗೆ ಹೋಗ್ಬಿಡೋಣ, ಬೆಸ್ಟು ಆಟೋಲ್ಲಿ ಬಂದುಬಿಡೋಣ ಅಂತ. ಸೊ ಹಂಗೆ ಮಾಡಿದ್ವಿ. ಹೋಗಿ ರೂಮಲ್ಲಿ ಮಾಡಿ ಬಂದ್ವಿ. ಸರ್ ಆಲ್ರೆಡಿ ಇಲ್ಲಿ ಬಂದಿದ ತಕ್ಷಣ ಒಂದು ಬೇರೆ ತೊಗೊಂಡ್ಬಿಟ್ರು. ಸೊ ಇವಾಗ ಫುಲ್ ಇಲ್ಲಿ ನೋಡಿದ್ರೆ ಬರೀ ಗೇಮ್ಸು, ಫುಡ್ಡು ಹಂಗೆ ಇದೆ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಸುಮ್ಮನೆ ಹಂಗೆ ಸ್ವಲ್ಪ ಸುತ್ತಾಡಿಕೊಂಡು ಆಮೇಲೆ ಊಟಕ್ಕೂ ಬೇರೆ ಕಡೆ ಹೋಗೋದು. Do you remember when you said you? ಸೊ ಫ್ರೆಂಡ್ಸ್, ಇವಾಗ ಅಲ್ಲಿಂದ ಪಾಂಡಿ ಬಜಾರ್ ಅಂತ ಬಂದ್ವಿ. ಆಟೋಗೆ ಹುಡುಕಿ ಕೊನೆಗೆ ಒಂದು ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಫುಲ್ ಲೈಟ್ಸು. ಶಾಪಿಂಗ್ ಏನಾದ್ರು ಇದ್ದರೆ ಇಲ್ಲಿ ಬರ್ಬೋದು. ಅಂದರೆ ಸಿಲ್ಕ್ ಸ್ಯಾರೀಸು ಆ ಥರದ್ದೆಲ್ಲ ಬೈ ಮಾಡೋದಿದೆ. ಒಳ್ಳೆ ದೊಡ್ಡದು ಇದೆ ಶೋರೂಮ್ಸ್ ಎಲ್ಲ. ಜೀವನೇ ನಾನು ಬೇಡ, ಕೊನೆಗೆ ಹೋಗ್ಬಿಡೋಣ ಅಂತ ಅನ್ಕೋತಾ ಇದ್ವಿ. ಬಟ್ ಅವನು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ. ಏನಕ್ಕೆ ಇಲ್ಲಿ ಇಲ್ಲಿ ಊಟಕ್ಕೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಶಾಪಿಂಗ್ ಏರಿಯಾ. ಇಲ್ಲಿ ಬಂದು ಊಟ ಮಾಡ್ಬೇಕಂತ ಸುಮ್ಮನೆ ಗೊತ್ತಿಲ್ಲ ಏನಕ್ಕೋ ಹೋಗೋಣ ಯಾಕೆ ಹೋಗ್ತಿಲ್ಲ, ಚಂದ ಬೇಡ ಅಂದರೆ ಹೋಗೋಣ ಅಂತ. ಬಟ್ ಇಲ್ಲಿ ಲೈಟ್ಸ್ ಎಲ್ಲ ನೋಡೋಕೆ ಚೆನ್ನಾಗಿದೆ ಅಲ್ಲ. Do you remember when you walked away?
shades of grey. But I've been going tired. ಪಾಂಡಿ ಬಜಾರಲ್ಲಿ ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿಕೊಂಡು ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಈ ಸ್ಯಾರಿದೆಲ್ಲ ಆಯಿತು ಅದೆಲ್ಲ ಸುಮ್ಮನೆ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅಲ್ಲೇ ಪಕ್ಕದಲ್ಲಿ ನಾವು ಊಟಕ್ಕೂ ಕೂಡ ಹೋದ್ವಿ. ಸೊ ಎಲ್ಲಿ ಗೊತ್ತಾ, ಚೆನ್ನೈಲಿ ನಾವು ಹೋಗಿದ್ದೆಲ್ಲ ಸ್ವಲ್ಪ ಫೇಮಸ್ ಇದೇನೆ ಜಾಗಗಳೇ, ಅದರಿಂದ ಸಿಕ್ಕಾಪಟ್ಟೆ ಕ್ಯೂ ಇರ್ತಾಯಿತ್ತು ಊಟದಕ್ಕೆ. ಸೊ ಬಟ್ ಆದರೂ ಪರವಾಗಿಲ್ಲ, ಊಟ ಮಾಡಿಕೊಂಡು, ಅದು ನಾನು ಇಲ್ಲಿ ಶೂಟ್ ಮಾಡಿಲ್ಲ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಬೆಳಗ್ಗೆ ವಾಪಸ್ ಬೆಂಗಳೂರಿಗೆ ಬರೋದಿತ್ತು, ಅದರಿಂದ ಸೊ ತುಂಬ ಜಾಸ್ತಿ ಅಂದರೆ ತುಂಬ ಲೇಟ್ ನೈಟ್ ಅಂತ ತನಕ ಏನೋ ಇರಲಿಲ್ಲ. ಸೊ ಊಟ ಮಾಡ್ಕೊಂಡು ಬೇಗ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೀಗಿತ್ತು ನಮ್ಮ ಚೆನ್ನೈ ಟ್ರಿಪ್ ಅಂತ ಹೇಳ್ಬೋದು, ಮಹಾಬಲಿಪುರಂ ಮತ್ತು ಚೆನ್ನೈ ಟ್ರಿಪ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. And if I can't fix this, I hope you believe that I tried.